ಸ್ನೇಹಿತರೆ ನಮಸ್ತೆ. ಕೃತಜ್ಞತಾ ಹಬ್ಬದ 6ನೇ ದಿನದ ವಿಡಿಯೋಗೆ ನಿಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ನಮ್ಮ ಪಂಚೇಂದ್ರಿಯಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ. 2ನೇ ಹಂತ, 3ನೇ ಹಂತ ಎಂದಿನಂತೆ ಇರುತ್ತೆ. ಇವಾಗ ಹಾಯಾಗಿ ಕಣ್ಣುಗಳನ್ನ ಮುಚ್ಚೋಣ. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ನಮ್ಮ ಗಮನ ಉಸಿರಾಟದ ಮೇಲೆ. ನಮ್ಮ ಗಮನ ಉಸಿರಾಟದ ಮೇಲೆ ಹೋದಷ್ಟುನು ಉಸಿರಾಟದ ಗತಿ ನಿಧಾನ ಆಗ್ತಾ ಇರೋದನ್ನ ಗಮನಿಸಿ. ಈಗ ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ನಿಧಾನಕ್ಕೆ ಹೊರಗೆ. ಈಗ ಇನ್ನೊಂದು ಉಸಿರನ್ನ ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ನಿಧಾನಕ್ಕೆ ಹೊರಗೆ. ಮೊದಲನೆಯ ಹಂತ. ಇವತ್ತು ನಾವು ನಮ್ಮ 5 ಇಂದ್ರಿಯಗಳಿಗೆ ಕೃತಜ್ಞರಾಗಿರೋಣ. ಒಂದೊಂದಾಗಿ ಆ ಇಂದ್ರಿಯಗಳನ್ನ ನೆನೆಸ್ಕೊಂಡು ಅದರಿಂದ ನಮ್ಗೆ ಬಂದಂತಹ ಪ್ರಯೋಜನಗಳು, ಆಗ್ತಾ ಇರುವಂತಹ ಲಾಭ, ನಮ್ಗೆ ಸಿಗುವಂತಹ ಎಲ್ಲ ಅನುಭವಗಳು ಅವೆಲ್ಲವನ್ನ ಮೆಲುಕು ಹಾಕಿಕೊಳ್ಳೋಣ. ಮೊದಲನೆಯದಾಗಿ ಕಣ್ಣುಗಳು. ನಮ್ಮ 2 ಕಣ್ಣುಗಳಿಂದ ನಾವು ಇಲ್ಲಿಯ ತನಕ ಜೀವನದಲ್ಲಿ ನೋಡಿದಂತಹ ಎಲ್ಲ ಸುಂದರ ದೃಶ್ಯಗಳನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಕಣ್ಣುಗಳಿಗೆ ನಾವು ಕೃತಜ್ಞರಾಗಿರೋಣ. ಇಂತಹ ಒಂದು ಅದ್ಭುತವಾದಂತಹ ಅನುಭವವನ್ನ ನಮ್ಗೆ ಕೊಟ್ಟಂತಹ ಕಣ್ಣುಗಳಿಗೆ ಥ್ಯಾಂಕ್ ಯು ಮನಪೂರ್ವಕವಾಗಿ ಹೇಳ್ಕೊಳ್ಳೋಣ. ಮುಂದಕ್ಕೆ ಕಿವಿಗಳ ಬಗ್ಗೆ ನಮ್ಮ ಗಮನ. ನಮ್ಮ ಜೀವನದಲ್ಲಿ ಕಿವಿಗಳು ಎಷ್ಟು ಮುಖ್ಯ ಅನ್ನೋದನ್ನ ನೆನಪು ಮಾಡಿಕೊಳ್ಳೋಣ. ನನ್ನ ಮಾತು ನಿಮ್ಮಲ್ಲಿ ತಲುಪಬೇಕು ಅಂತಾದ್ರೂ ಕೂಡ ಈ ಕಿವಿಗಳನ್ನೇ ನಿಮಗೆ ಸಹಾಯ ಮಾಡ್ತಾ ಇದೆ. ಆ ಕಿವಿಗಳಿಗೆ ನಾವು ಕೃತಜ್ಞರಾಗಿರೋಣ. ಇಲ್ಲಿಯ ತನಕ ನಮ್ಗೆ ಸಿಕ್ಕಂತ ಎಲ್ಲ ಪಾಠಗಳು ನಿಮ್ಗೆ ತಲುಪಬೇಕು ಅಂತಾದ್ರೆ ಈ ಕಿವಿಗಳ ಪಾತ್ರ ತುಂಬಾ ಮುಖ್ಯ ಆಗಿದೆ. ಕಿವಿಗಳಿಗೆ ಕೃತಜ್ಞರಾಗಿರೋಣ.
ಮುಂದಕ್ಕೆ ಮೂಗು. ಮೂಗಿನಿಂದ ಮುಖ್ಯವಾಗಿ ನಮ್ಗೆ ಉಸಿರಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇದೆ. ಅದು ಅಲ್ಲದೆ ವಿವಿಧ ರೀತಿಯ ವಾಸನೆಗಳನ್ನ, ಪರಿಮಳಗಳನ್ನ ಅನುಭವಿಸಲು ಸಾಧ್ಯ ಆಗ್ತಾ ಇದೆ. ಇದಕ್ಕೆ ನಾವು ಕೃತಜ್ಞರಾಗಿರೋಣ. ಈಗ ನಾಲ್ಕನೆಯ ಇಂದ್ರಿಯ ನಾಲಿಗೆ. ನಾಲಿಗೆಯಿಂದ ನಮ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇದೆ. ವಿವಿಧ ರೀತಿಯ ಆಹಾರದ ರುಚಿ ನಮ್ಗೆ ಸಿಗ್ತಾ ಇದೆ. ಇಲ್ಲಿ ತನಕ ಜೀವನದಲ್ಲಿ ನಮ್ಗೆ ಎಷ್ಟೆಲ್ಲ ಈ ನಾಲಿಗೆ ಸಹಾಯ ಮಾಡಿದೆ, ಅದಕ್ಕೋಸ್ಕರ ನಾವು ಕೃತಜ್ಞರಾಗಿರೋಣ. ಈಗ ಕೊನೆಯದಾಗಿ ನಮ್ಮ ಚರ್ಮ. ಸ್ಪರ್ಶವನ್ನು ನಮ್ಗೆ ಕೊಡ್ತಾ ಇರುವಂತಹ ಈ ಇಂದ್ರಿಯ ನಮ್ಮ ಇಡೀ ದೇಹವನ್ನ ಕಾಪಾಡ್ತಾ ಇರುವಂತಹ ಒಂದು ರಕ್ಷಣಾ ಕವಚವಾಗಿ, ಬೇರೆ ಬೇರೆ ರೀತಿಯ ಸ್ಪರ್ಶವನ್ನು ನಮ್ಗೆ ಅನುಭವವನ್ನ ಕೊಡ್ತಾ ಇರುವಂತಹ ಈ ಅಂಗಕ್ಕೆ ನಾವು ಕೃತಜ್ಞರಾಗಿರೋಣ. ಈಗ ನಮ್ಮ ಇಡೀ ದೇಹಕ್ಕೆ ಕೃತಜ್ಞರಾಗಿರೋಣ. ಈ ದೇಹದಿಂದ ನಮ್ಗೆ ಆಗ್ತಾ ಇರುವಂತಹ ಎಲ್ಲ ಅನುಕೂಲಗಳನ್ನ ಮನಸ್ಸಲ್ಲಿ ನೆನೆಸ್ಕೊತಾ ಇಡೀ ದೇಹಕ್ಕೆ ನಾವು ಕೃತಜ್ಞರಾಗಿರೋಣ. ಈಗ ಎರಡನೇ ಹಂತಕ್ಕೆ ಮುಂದುವರಿಯೋಣ. ದೈವಿಕ ಶಕ್ತಿಯ ಸಂಪರ್ಕವನ್ನ ಅನುಭವಿಸೋಣ. ನಮ್ಮ ದೇಹದಲ್ಲಿ ಓಡಾಡ್ತಾ ಇರುವಂತಹ, ಹರಿತಾ ಇರುವಂತಹ ಜೀವಶಕ್ತಿಯನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳೋಣ. ಹಾಗೇನೆ ದೈವಿಕ ಶಕ್ತಿಯ ಸಂಪರ್ಕವನ್ನ ಈಗ ಮಾಡಿಕೊಳ್ಳೋಣ. ನಮ್ಮ ತಲೆಯ ನೆತ್ತಿಯಿಂದ ಸುಮಾರು 100 ಮೀಟರ್ ಮೇಲಕ್ಕೆ ದೊಡ್ಡ ಬಿಳಿಯ ಬೆಳಕಿನ ಸಮುದ್ರವನ್ನ ಕಲ್ಪಿಸಿಕೊಳ್ಳೋಣ. ಆ ದೊಡ್ಡ ಬೆಳಕಿನ ಸಮುದ್ರದಿಂದ ಒಂದು ಕಿರಣ ಕೆಳಗಡೆ ಬಂದು ನಿಮ್ಮ ತಲೆಯ ನೆತ್ತಿಯನ್ನ ತಲುಪ್ತಾ ಇರೋದನ್ನ ಗಮನಿಸಿ. ಮುಂದಕ್ಕೆ ಆ ಬಿಳಿ ಬೆಳಕು ತಲೆಯಿಂದ ನಿಧಾನಕ್ಕೆ ನಿಮ್ಮ ಮುಖದಲ್ಲೆಲ್ಲ ಪಸರಿಸ್ತಾ, ತಲೆಯ ಹಿಂಭಾಗದಲ್ಲಿ ಪಸರಿಸ್ತಾ ಗಂಟಲಿನ ತನಕ ಬರೋದನ್ನ ನೋಡಿ. ಅಲ್ಲಿಂದ 2 ಕೈಗಳಲ್ಲಿ ಆ ಬಿಳಿ ಬೆಳಕು ಹರಿತಾ ಇದೆ. ನಿಮ್ಮ ಬೆನ್ನು ಹುರಿಯಲ್ಲಿ ಹರಿತಾ ಇದೆ.
ಮೇಲ್ಭಾಗದ ಬೆನ್ನು, ಮಧ್ಯಭಾಗದ ಬೆನ್ನು, ಕೆಳಭಾಗದ ಬೆನ್ನು, ಈಗ ದೇಹದ ಮುಂಭಾಗ, ಎದೆ, ಶ್ವಾಸಕೋಶ, ಹೃದಯ, ಹೊಟ್ಟೆಯ ಭಾಗ, ವಪೆ, ಹೊಟ್ಟೆಯ ಎಲ್ಲ ಅಂಗಾಂಗಗಳು, ದೊಡ್ಡ ಕರಳಿನ ತನಕಲೂ ಬಂದಿದೆ. ಜನನೇಂದ್ರಿಯ, ಉದದ್ವಾರ, ನಿಮ್ಮ ತೊಡೆ ಸಂದುಗಳು, ಅಲ್ಲಿಂದ ಮುಂದಕ್ಕೆ ಕಾಲುಗಳು, ಮಂಡಿ, ಮೀನಖಂಡ, ನಿಮ್ಮ ಪಾದಗಳು, ಹಿಮ್ಮಡಿ, ಮುಮ್ಮಡಿ, ಕಾಲ್ಬೆರಳುಗಳು, ಕಾಲು ಬೆರಳುಗಳ ಮುಖಾಂತರ ಆ ಬಿಳಿ ಬೆಳಕು ಭೂಮಿ ತಾಯಿಯನ್ನ ಸೇರ್ತಾ ಇದೆ, ಅದನ್ನ ಗಮನಿಸಿ. ತಲೆಯಿಂದ ಬರ್ತಾ ಇರುವಂತಹ ಬಿಳಿ ಬೆಳಕು ಇಡೀ ದೇಹವನ್ನ ಆವರಿಸಿಕೊಂಡು ಭೂಮಿ ತಾಯಿಯನ್ನ ಸೇರ್ತಾ ಇರೋದನ್ನ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳಿ. ಆ ಬಿಳಿ ಬೆಳಕು ಸುಮ್ಮನೆ ಹೋಗ್ತಾ ಇಲ್ಲ. ನಿಮ್ಮಲ್ಲಿ ಬೇಡದಿರುವಂತಹ ಎಲ್ಲ ವಿಚಾರಗಳನ್ನ ತನ್ನ ಜೊತೆಗೆ ಅದು ಕೊಚ್ಚಿಕೊಂಡು ಹೋಗ್ತಾ ಇದೆ. ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿ ಇದು. ನಿಮ್ಮಲ್ಲಿ ಬೇಡದಿರುವಂತಹ ಅನಾರೋಗ್ಯದ ಶಕ್ತಿ, ಕೆಟ್ಟ ಶಕ್ತಿ, ಆಲಸ್ಯ, ಇದೆಲ್ಲವನ್ನ ತನ್ನ ಜೊತೆಗೆ ಕೊಚ್ಚಿಕೊಂಡು ಭೂಮಿ ತಾಯಿಗೆ ತಗೊಂಡು ಹೋಗ್ತಾ ಇದೆ. ಅದನ್ನ ಗಮನಿಸಿ. ಈಗ ಈ ದೈವಿ ಶಕ್ತಿಯನ್ನ ನಮ್ಮ ಮನೆಯವರಿಗೆ, ನಮ್ಮ ಪ್ರೀತಿ ಪಾತ್ರರಿಗೆ ಹಂಚುವಂತಹ ಸಮಯ. ನಿಮ್ಮ ಗಮನ ಹೃದಯದ ಭಾಗದ ಹತ್ರ ಬರಲಿ. ಹೃದಯದ ಭಾಗದಿಂದ ನಿಮ್ಮ ಮುಂದೆ ನಿಮ್ಮ ಮನೆಯವರೆಲ್ಲರೂ ನಿಂತಿದ್ದಾರೆ. ಅವರಿಗೆ ಆ ಶಕ್ತಿಯನ್ನ, ಉಸಿರನ್ನ ಹೊರಗಡೆ ಹಾಕ್ತಾ ಪಸರಿಸೋಣ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಮೂಗಿಂದ ಒಳಗೆ ತಗೊಂಡು ಬಾಯಿಯಿಂದ ಹೊರಗೆ ಹಾಕೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಬಾಯಿಂದ ಶಬ್ದ ಮಾಡುತ್ತಾ ಹೃದಯದ ಭಾಗದಿಂದ ಆ ಬಿಳಿ ಬಣ್ಣದ ಶಕ್ತಿಯನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ಅದನ್ನ ಹಂಚಿ. ಇನ್ನ 2 ಬಾರಿ ನಿಮ್ಮದೇ ಗತಿಯಲ್ಲಿ ಮುಂದುವರಿಸಿ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಬಾಯಿಯಿಂದ ಶಬ್ದ ಮಾಡ್ತಾ ಹೊರಗೆ ಹಾಕಿ. ದೈವಿ ಶಕ್ತಿಯನ್ನ ನಿಮ್ಮ ಮನೆಯವರಿಗೆ, ಪ್ರೀತಿ ಪಾತ್ರರಿಗೆ ಪಸರಿಸಿ. ಈಗ ಕೊನೆಯ ಹಂತದಲ್ಲಿ ನಮ್ಮ ಜೀವನದ 3 ಮುಖ್ಯ ಗುರಿಗಳನ್ನ ನೆನೆಸ್ಕೊಳ್ಳೋಣ. ಆ 3 ಗುರಿಗಳು ಈಗಾಗಲೇ ನಡೆದು ಹೋಗಿದೆ. ಈ ರೀತಿ ಕಲ್ಪನೆ ಮಾಡಿಕೊಂಡು ಆ ಗುರಿ ತಲುಪಿದ ನಂತರ ಸಿಕ್ಕಂತಹ ಖುಷಿಯನ್ನ ಈಗಾಗಲೇ ನಡೆದು ಹೋಗಿದೆ ಅಂತ ಅಂದುಕೊಂಡು ಅನುಭವಿಸೋಣ, ಖುಷಿ ಪಡಿದರೆ. ಈಗ ಮೊದಲನೆಯ ಗುರಿಯನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಫಸ್ಟ್ ಡಿಸೈರ್,
ಈಗ ನಮ್ಮ ಜೀವನದ ಎರಡನೇ ಗುರಿಯನ್ನ ಮನಸ್ಸಿಗೆ ತಂದುಕೊಳ್ಳೋಣ. ಈಗಾಗಲೇ ಆಗಿದೆ, ನಡೆದು ಹೋಗಿದೆ ಅಂತ ಮನಸ್ಸಿನಲ್ಲಿ ಭಾವಿಸ್ತಾ ಆ ಖುಷಿಯನ್ನ ಅನುಭವಿಸೋಣ. ಈಗ ಮೂರನೆಯ ನಮ್ಮ ಗುರಿಯನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳೋಣ. ಅದು ಈಗಾಗಲೇ ನಡೆದು ಹೋಗಿದೆ ಅನ್ನೋ ರೀತಿಯಲ್ಲಿ ಭಾವಿಸ್ತಾ, ಕಲ್ಪನೆ ಮಾಡ್ಕೊಳ್ತಾ ಖುಷಿ ಪಡೋಣ. ತುಂಬಾ ಖುಷಿಯಲ್ಲಿದ್ದೀರಿ, ಆನಂದದಿಂದಿದ್ದೀರಿ. ನಿಮ್ಮ ದೇಹದ ಒಂದೊಂದು ಕಣವು ಕೂಡ ತುಂಬಾ ಖುಷಿಯಿಂದ, ಆನಂದದಿಂದ ಇದೆ, ಎಂಜಾಯ್ ಮಾಡ್ತಾ ಇದೆ. ಈ ಒಂದು ಸ್ಥಿತಿಯನ್ನ ನಿಮ್ಮ ಮನಸ್ಸಿನ ಆಳದಲ್ಲಿ ಅಂಟಿಸ್ಬಿಡಿ. ಎಸ್, ಎಸ್, ಎಸ್. ಈಗ ನಾನು ನಿಮ್ಮನ್ನ 1ರಿಂದ 5 ಎಣಿಸ್ತಾ, 5 ಎಣಿಸೋ ಹೊತ್ತಿಗೆ ಖುಷಿಯಿಂದ ಇರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ, ಸಹಜ ಸ್ಥಿತಿಗೆ ವಾಪಸ್ ಬರ್ತೀರಾ. 1, ನಿಧಾನಕ್ಕೆ ಹೊರಗೆ ಬರ್ತಾ ಇದ್ದೀರಿ. ನೀವು ಕುಳಿತಿರುವಂತಹ ಪರಿಸರ ಮತ್ತು ನಿಮ್ಮ ದೇಹವನ್ನ ಮಾನಸಿಕವಾಗಿ ಗಮನಿಸಿ. 2, ಸ್ಲೋಲಿ ಕಮಿಂಗ್ ಬ್ಯಾಕ್. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡೋಣ. 3, ನಿಧಾನಕ್ಕೆ ನಿಮ್ಮ ಬೆರಳುಗಳನ್ನ ಅಲ್ಲಾಡಿಸಿ. 4,
ಎರಡೂ ಕೈಗಳನ್ನ ಒಂದಕ್ಕೊಂದು ಜೋಡಿಸಿ ನಮ್ಮ ಎದೆಯ ಹತ್ರ ಇಟ್ಕೊಳ್ಳೋಣ. ನಮಸ್ಕಾರ ಸ್ಥಿತಿ. ತಲೆಯನ್ನ ಸ್ವಲ್ಪ ಬಾಗಿಸಿ ನಮ್ಗೆ ಜೀವನದಲ್ಲಿ ಸಿಕ್ಕಂತಹ ಎಲ್ಲ ಅನುಗ್ರಹಗಳಿಗೆ ನಾವು ಕೃತಜ್ಞರಾಗಿರೋಣ. ನಮ್ಗೆ ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿದಂತಹ ಎಲ್ಲರಿಗೂ ಕೂಡ ಮನಸ್ಸಲ್ಲಿ ವಂದಿಸೋಣ. 4 ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜೋಣ. ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣಿಗೆ ಮುಖಕ್ಕೆ ಕೊಡೋಣ. 5 ನಿಧಾನಕ್ಕೆ, ಬಹಳ ನಿಧಾನಕ್ಕೆ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ಇವತ್ತಿನ ಅಭ್ಯಾಸ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಾಳೆ ದಿನದ ಸೆಷನ್ ಅಲ್ಲಿ ನಾವು 3 ಹಂತಗಳ ಬದಲಾಗಿ ಕೇವಲ ಒಂದೇ ಹಂತದಲ್ಲಿ ಅಭ್ಯಾಸವನ್ನ ಮಾಡೋಣ. ಅದಕ್ಕೂ ಮುಂಚೆ ಇಂದಿನ ಚಟುವಟಿಕೆ, ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನ ಮರಿಬೇಡಿ. ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ನೀವು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ದಿನದ ವಿಡಿಯೋಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕೊನೆಯದಾಗಿ, ನಿಮ್ಮ ಜೀವನದಲ್ಲಿ ಸ್ಫೂರ್ತಿ ಕೊಟ್ಟಂತಹ 3 ಪುಸ್ತಕಗಳು ಅಥವಾ 3 ಚಲನಚಿತ್ರಗಳ ಹೆಸರನ್ನ ದಯವಿಟ್ಟು ಕಮೆಂಟ್ ನಲ್ಲಿ ಶೇರ್ ಮಾಡಿ. ಇದರಿಂದ ಇತರರಿಗೂ ಇದರಿಂದ ಸ್ಫೂರ್ತಿ ಸಿಗುತ್ತೆ. ಅವರು ಕೂಡ ಅದನ್ನ ಓದ್ಬೋದು ಅಥವಾ ಆ ಮೂವಿಗಳನ್ನ, ಚಿತ್ರಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.